ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನೀವು ಮಶ್ರೂಮ್ ಅನ್ನ ತಿಂತಾ ಇದ್ದೀರಾ ಅಂದ್ರೆ ಅಣಬೆಯನ್ನ. ವಾವ್, ಒಳ್ಳೆ ಸುದ್ದಿ. ಯಾಕಂದ್ರೆ ನೀವು ತಿಂತಾ ಇಲ್ಲ ಅಂದ್ರೂ ಕೂಡ ಈ ಸ್ಟೋರಿನ ಮಿಸ್ ಮಾಡದೆ ನೋಡಬೇಕು. ಯಾಕಂದ್ರೆ ಅಣಬೆ ಈಗ ಒಂದು ಪರಿಣಾಮಕಾರಿ ಮದ್ದಾಗ್ಬಿಟ್ಟಿದೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಇತಿಹಾಸದಲ್ಲಿನ ನಾಗರಿಕತೆಗಳು ಅಣಬೆಗಳನ್ನ ಶಕ್ತಿ ಮತ್ತು ಗುಣಪಡಿಸುವ ಮೂಲವಾಗಿ ಪರಿಗಣಿಸಿದೆ. ಹಿಂದೆ ಗ್ರೀಕರು ಅಣಬೆಗಳು ತಿನ್ನೋದ್ರಿಂದ ಯೋಧರನ್ನ ಬಲಶಾಲಿ ಮಾಡುತ್ತೆ ಅಂತ ನಂಬಿದ್ರು. ಚೀನಿ ಸಂಸ್ಕೃತಿಯು ಆರೋಗ್ಯಕರ ಜೀವನಕ್ಕಾಗಿ ಅಣಬೆಯನ್ನ ಔಷಧೀಯ ಆಹಾರ ಅಂತ ಪರಿಗಣಿಸಿತ್ತು. ಪ್ರಸ್ತುತ ಜಪಾನ್ ಕ್ಯಾನ್ಸರ್ಗಾಗಿ ಅನುಮೋದಿತ ಅಣಬೆ ಆಧಾರಿತ ಔಷಧವನ್ನ ಹೊಂದಿದೆ. ಇದರ ನಡುವೆ ಮೆದುಳಿನ ನರಕೋಶಗಳು ನಿಷ್ಕ್ರಿಯವಾಗಿ ಉಂಟಾಗುವ ಮರವಿನ ಕಾಯಿಲೆ ಅಲ್ಝೈಮರ್ ನಿಯಂತ್ರಣಕ್ಕೆ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಔಷಧಿಯ ಗುಣವುಳ್ಳ ಲಯನ್ಸ್ ಮೇನ್ ಹೆಸರಿನ ಅಣಬೆಯನ್ನ ಅಭಿವೃದ್ಧಿಪಡಿಸಿದೆ. ಈ ಲಯನ್ಸ್ ಮೇನ್ ಅಣಬೆ ಮೆದುಳಿನ ನರಕೋಶಗಳು ಸತ್ತಾಗ ಮೆದುಳು ಮತ್ತು ನರ ಮಂಡಲದ ಮೇಲೆ ಪರಿಣಾಮ ಬೀರಿ ಮರವಿನ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಡುತ್ತದೆ. ಜೊತೆಗೆ ನರಕೋಶಗಳು ಹಾನಿಯೊಳಗಾಗದಂತೆ ತಡೆಯುತ್ತದೆ. ಜೊತೆಗೆ ಈ ಅಣಬೆಯಲ್ಲಿ ಹಾನಿಗೊಳಗಾಗುವ ನರಗಳಿಗೆ ಬಲ ತುಂಬುವ ಅಗತ್ಯ ಪೋಷಕಾಂಶಗಳು ಇದೆ ಅಂತಾರೆ ವಿಜ್ಞಾನಿಗಳು. ಮನುಷ್ಯನ ದೇಹದಲ್ಲಿ ವಿವಿಧ ಕಾರಣಗಳಿಂದ ಉಂಟಾಗುವ ಕ್ಯಾಲ್ಸಿಯಂ ಕೊರತೆ ನಿವಾರಣೆಗೂ ಕೂಡ ಈ ಒಂದು ಅಣಬೆಯನ್ನ ಬಳಸಬಹುದು. ನಿಯಮಿತ ಸೇವನೆಯಿಂದ ಕ್ಯಾಲ್ಸಿಯಂ ಸಹಜ ಸ್ಥಿತಿಗೆ ಬರೋದಕ್ಕೆ ಸಹಾಯ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಕಿಂಗ್ ಆಯಿಸ್ಟರ್ ಎಂಬ ಅಣಬೆಯು ಸಿಹಿಯ ಸುವಾಸನೆಯೊಂದಿಗೆ ಕೂಡಿದೆ. ತಿನ್ನಲು ಕೂಡ ಹೆಚ್ಚು ರುಚಿಯಾಗಿ ಇರುತ್ತದೆ. ಹೀಗಾಗಿ ಜನ ಇದನ್ನ ರುಚಿಯಾಗಿ ಇರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಅಂತಾರೆ. ಜೊತೆಯಲ್ಲಿ ಅಣಬೆಗಳಲ್ಲಿ ನಾರಿನಾಂಶ, ವಿಟಮಿನ್ ಡಿ, ಪ್ರೋಟೀನ್, ಕ್ಯಾಲ್ಸಿಯಂ ಸೇರಿದಂತೆ ಆರೋಗ್ಯಕ್ಕೆ ಉಪಯುಕ್ತವಾದ ಔಷಧಿಯ ಗುಣಗಳು ಇದೆ ಅಂತಾರೆ ತಜ್ಞರು. ಸದ್ಯ ಐಐಎಚ್ಆರ್ನಲ್ಲಿ ಸಂಶೋಧನೆಗೆ ಒಳಪಡಿಸಿರುವ ಔಷಧಿಯ ಗುಣಗಳಿರುವ ಅಣಬೆ ತಳಿಗಳ ಬಿತ್ತನೆ ಬೀಜಗಳು ಲಭ್ಯವಿದೆ. ಆಸಕ್ತ ರೈತರು ಖರೀದಿಸಬಹುದು. ತಮಿಳುನಾಡು, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಅಣಬೆ ಬಿತ್ತನೆ ಬೀಜಗಳಿಗೆ ಹೆಚ್ಚು ಬೇಡಿಕೆ ಇದೆ ಅಂತಾರೆ ಅಣಬೆ ವಿಭಾಗದ ವಿಜ್ಞಾನಿಗಳು. ಸದ್ಯ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ 110 ಅಣಬೆ ತಳಿಗಳ ಸಂಗ್ರಹವಿದೆ. 12 ಬಗೆಯ ಅಣಬೆ ತಳಿಗಳನ್ನ ಸಂಶೋಧನೆಗೆ ಒಳಪಡಿಸಿದ್ದು, ಅವುಗಳ ಬಿತ್ತನೆ ಬೀಜಗಳನ್ನ ರೈತರಿಗೆ ಮಾರಾಟ ಮಾಡಲಾಗುತ್ತೆ ಅಂತ ಹೇಳ್ತಾರೆ ಅಣಬೆ ವಿಭಾಗದ ಐಐಎಚ್ಆರ್ನ ಹಿರಿಯ ವಿಜ್ಞಾನಿಗಳು. ನೋಡಿದ್ರಲ್ಲ ವೀಕ್ಷಕರೇ, ಅಣಬೆ ಈಗ ರೈತರು ಮತ್ತು ರೋಗಿಗಳಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.